ಹಿರಿಯರಂತ ಹೆಸರುಂತೆ ಆತ್ಮೀಯ ಸ್ನೇಹಿತರಂತ ಡಿ.ಎಸ್. ಮಾಗಿ ಅವರೇ, ಇನ್ನೊಬ್ಬ ಆತ್ಮೀಯರಾದಂಥ ಹಿರಿಯರಾದಂಥ ಸುಭಾಷಣ್ಣ ಕಳತ್ನವರೇ, ನಮ್ಮ ಅಧ್ಯಕ್ಷರಾದಂಥ ಕಲ್ಕೋಟಿ ಅವರೇ, ಹಾಗೂ ನಮ್ಮ ರಾಜಶೇಖರ ಶ್ರೀನಿವಾಸ ಸಿಂಧೂರು ಅವರಿಗೆ, ಸಿಂಧೂರು ಅವರೇ, ವೈದ್ಯರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಂತ ಹಿರಿಯರೇ, ಅಣ್ಣ ತಮ್ಮಂತೆ ಅತಿಥಿಯನ್ನು ಮಾಡಿರ್ತೀನಿ. ಬಂಧುಗಳೇ, ನಾನೇನು ಮಾತನಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋಬೇಕು. ಈ ತಾಲೂಕಿನ ಸೇವೆ ಮಾಡುವಂತ ಅವಕಾಶವನ್ನ ಈ ತಾಲೂಕಿನ ಮಹಾಜನತೆ ನನಗೆ ಮಾಡಿಕೊಟ್ಟಿದ್ದಾರೆ. ನಾನು ಚಿರಋಣಿಯಾಗಿದ್ದೇನೆ. ಆ ಜನರ ಋಣವನ್ನ ಈ ಜನರಲ್ಲಿ ತಿಳಿಸಕ್ಕೆ ಸಾಧ್ಯ ಇಲ್ಲ. ಕೇವಲ ಮತಗಳ ಸಂಬಂಧ ಇಲ್ಲ, ಮತವನ್ನ ಮೀರಿರುವಂತಹ ಸಂಬಂಧ ಇದೆ. ಅತ್ಯಂತ ಆತ್ಮೀಯವಾಗಿರುವಂತಹ ಒಂದು ಸಂಬಂಧ ಇದೆ. ನಾನು ಲೋಕಸಭಾ ಸದಸ್ಯನಾಗಿರ್ಬೋದು, ಆಗಿರೋದು, ಆದ್ರೆ ಸಿದ್ದರಾಮಯ್ಯ ತಾಲೂಕಿಗೆ ಬಂದಾಗ ನನಗಾಗುವಂತಹ ಸಂತೋಷ ಮತ್ತೆಲ್ಲೂ ಸಿಗುವುದಿಲ್ಲ. ನಿಮ್ಮ ಪ್ರತಿಯೊಬ್ಬರನ್ನು ನೋಡಿದಾಗ ನಿಮ್ಮ ಜೊತೆಗಿರುವಂತಹ ಒಡನಾಟ, ಸಂಬಂಧ, ಮಾತುಕತೆ, ಕೆಲಸ ಕಾರ್ಯ, ಜಗಳ ಎಲ್ಲವೂ ಕೂಡ ಅದರ ಜೊತೆಗೆ ನಾನು ಬಂದಾಗ, ನಿಮ್ಮ ಊರಿಗೆ ಬಂದಾಗ, ನಿಮ್ಮ ಮನೆಗೆ ಬಂದಾಗ ಆ ತೋರಿಸಿರುವಂತ ಪ್ರೀತಿ, ಗೌರವ, ವಿಶ್ವಾಸ ಮರೆಯಕ್ಕೆ ಸಾಧ್ಯ ಇಲ್ಲ. ತಾಯಂದರು ಅವನು ಎರಡು ಇದ್ದವರಿಗೆ ಎರಡೂ ಆ ತಾಯಂದರು ನನಗೆ ಕೊಟ್ಟಿರುವಂತಹ ರೊಟ್ಟಿ, ಅವನಿಗೆ ಅನ್ನ, ಮಜ್ಜಿಗೆ ಸಾರು, ಹುಗ್ಗಿ, ಹೋಳಿಗೆ, ಒಂದ ಎರಡ ಅವರೆಲ್ಲ ನೆನಸು ಮಾಡ್ಕೊಂಡಿದ್ರೆ ಅನ್ನದ ನಾಡಿನ ಋಣ ನನ್ನ ಹೊಟ್ಟೆಯೊಳಗೆ ಕೊಟ್ಟಿದೆ. ಅದರ ಮುಖಾಂತರ ನನ್ನ ಹೃದಯದಲ್ಲಿ ಒಂದು ಶಾಶ್ವತವಾಗಿರುವಂತಹ ಸ್ಥಾನ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ಹುಟ್ಟಿದಾಗ ನಮ್ಮ ತಂದೆಯವರು ವಕೀಲಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಹುಟ್ಟಿ 2 ವರ್ಷಕ್ಕೆ ಚುನಾವಣೆಯನ್ನು ನಿಂತು, ನಾನು 2 ವರ್ಷ ಅವಾಗಿಂದ ಚುನಾವಣೆಯ ವಾತಾವರಣ ಅದರಲ್ಲಿನೇ ನಾನು ಬೆಳೆದಿರುವಂಥದ್ದು. ಹೀಗಾಗಿ ಜನಸಂಪರ್ಕ, ಜನರ ಪ್ರೀತಿ ಗಳಿಸುವಂಥದ್ದು ನಿತ್ಯ ನಿರಂತರವಾಗಿ ನಡೆದಿದೆ. ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ. ನಮ್ಮ ತಂದೆಯವರಿಗೆ 24 ಜನ ಜೂನಿಯರ್ ವಕೀಲರು. ಹಾಗೆ ಹೇಳಿ, 24 ಜನ ಜೂನಿಯರ್ ವಕೀಲರಿದ್ರು. ನಮ್ದು ಮನೆ ಇದ್ದ ಮುಂದೆ ಆಫೀಸು. ನಾವು ಸಣ್ಣ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಜಾಗನೇ ಇರ್ತಿದ್ದಿಲ್ಲ. ಅಷ್ಟು ಜನ ಎಲ್ಲ ನಮ್ಮ ಫಾದರ್ನ ಕಕ್ಷಿಗಾರ ಕ್ಲೈಂಟ್ಸ್ 100 ಜನ ಕೂತಿದ್ರು. ಅಂತ ವಕೀಲಿಗೆ ಆಫೀಸ್ ಅಂದ್ರೆ ನಾವು ನಾವು ಒಬ್ಬರನ್ನೊಬ್ಬರನ್ನ ಸರಿಸಿ ದಾರಿ ಮಾಡ್ಕೊಂಡು ಹೋಗ್ಬೇಕು.
ಇಂದಿಗೂ ಕೂಡ ನನಗೆ ನೆನಪಿದೆ. ಅಂತ ಒಂದು ವಕೀಲಿಕೆಯನ್ನು ಬಿಟ್ಟು ರಾಜಕಾರಣಕ್ಕೆ ಬರ್ಬೇಕಾದ್ರೆ ಅದಕ್ಕೊಂದು ಕಾರಣ ಇತ್ತು. ಕುಂದಗೋಳ ತಾಲೂಕಿನಲ್ಲಿ ನಾಡಿಗರ ಜಮೀನಿತ್ತು, 20 ಹಳ್ಳಿಯಲ್ಲಿ ಸುಮಾರು 3,000 ಎಕರೆ. ಅದನ್ನ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ರೈತರಿಗೆ ಬಿಡಿಸಿಕೊಂಡಿದ್ರು. ಆ 20 ಜನ ರೈತರು ಎಲ್ಲರೂ ಸೇರಿ ನೀವು ನಮ್ಮ ಪ್ರತಿನಿಧಿ ಆಳಬೇಕು ಅಂತ ಆ ಸಂದರ್ಭದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆರಿಸ್ತಾರೆ. ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಪ್ರಯಾಣ ಇಲ್ಲಿವರೆಗೂ ಬಂದಿದೆ. ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ ಮಾರ್ಗಿಯವರಿಗೆ ಸರಿ ಇದೆ. ಬಹಳಷ್ಟು ಜನ ಇದು ಈ ಕ್ಷೇತ್ರದ ಬಗ್ಗೆ ಮೊದಲಿಂದ ಒಡನಾಟ ಇದ್ದೇ ಇದೆ. ಅದೆಲ್ಲ ಜನರು ನಮಗೆ ನೀವು ಬರಬೇಕು ಚುನಾವಣೆಗೆ ಅಂತ ಒತ್ತಾಯ ಮಾಡ್ತೀವಿ. ನಾವೆಲ್ಲ ಬರ್ತೀವಿ. ನಮ್ಗೆಲ್ಲ ಲಕ್ಷ್ಯ ನಮ್ಮ ತಾಲೂಕ ಕುಂದಗೋಳ, ನಮ್ಮೂರಿರುವಂಥದ್ದು ರೋಡ ಸರಿ ಸರಿ ಸ್ವಲ್ಪ ಅನ್ನ ಬದಲಿಸ್ತೀನಿ. ಆದ್ರೆ ಇಲ್ಲಿ ನಿಮ್ಮ ಪ್ರೀತಿ ಹೇಳುತ್ತಂದಿದೆ, ನಿಮ್ಮ ಮಾತಿಗೆ ನೀವು ಬದ್ಧಾಗಿ ನಡ್ಕೊಂಡಿದ್ದೀರಿ. ನನ್ನನ್ನ ನಿರಂತರವಾಗಿ ಆರಿಸಿಕೊಂಡು ನಾನು ಜೊತೆ ಎಂದೂ ಕೂಡ ನನಗೆ ಕೈ ಅನುಭವವನ್ನು ಮಾಡಿಕೊಟ್ಟಿಲ್ಲ. ನಿಮ್ಮ ಋಣದಲ್ಲಿ ನಾನು ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಋಣದಲ್ಲಿ ನಾನು ಇದ್ದೇನೆ. ಏನು ಕೆಲಸ ಕಾರ್ಯಗಳು ಮಾಡಬೇಕಾಗಿತ್ತು ಅದು ನನ್ನ ಕರ್ತವ್ಯ, ನಿಮ್ಮ ಆದೇಶ. ನೀವು ಆ ಸ್ಥಾನಮಾನಗಳಿಗೆ ಕಳಿಸಿದ್ರಿಂದ ಅದಕ್ಕೆ ನ್ಯಾಯವನ್ನ ಕೊಡಬೇಕು ಜನಕ್ಕೆ ಅಂತ ಮಾಡಿದ್ದು ಹೊರತಾಗಿ ನಾನು ಮಾಡಿರುವಂತಹ ಯಾವುದೇ ಕಾರ್ಯ ಬಹಳ ಮಹತ್ವದ್ದಲ್ಲ. ನಿಮ್ಮ ಸೇವೆಯನ್ನ ಮಾಡೋದಕ್ಕೆ ತಾವೇ ನೇಮಿಸಿದ್ವಿ, ಅಂದ್ರೆ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ನಾನು ನಾನು ಹಲವಾರು ಬಾರಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೆ, ಇವತ್ತು ಕೊಡ್ತಾ ಇದ್ದೆ. ಕೃಷ್ಣ ಪರಮಾತ್ಮನನ್ನ ಯಾರು ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ವಿ. ಸತ್ಯಭಾಮ ಮತ್ತು ರುಕ್ಮಿಣಿ ನಡುವೆ ಒಂದು ಜಿಜ್ಞಾಸ ಬಂದಾಗ ಒಂದು ತಗಡಿಯಲ್ಲಿ ಕೃಷ್ಣನನ್ನು ಕುಂದಿರಿಸಿ ಸತ್ಯಭಾಮ ಮಂತ್ರ ರಾಣಿಯವರು ತನ್ನ ಮೈ ಮೇಲೆ ಎಲ್ಲ ರೈಲುಗಳನ್ನು ಹಾಕಿದ್ದು ಕೃಷ್ಣನ ಐದು ಮೇಲೆ ಹಾರಲಿಲ್ಲ. ಅರಮನೆಗೆ ಹೋಗಿ ತನ್ನ ಮಂತ್ರ ಎಲ್ಲವನ್ನೂ ಕೂಡ ನೋಡು ಬಂದು ಅವ್ರಿಗೆ ಹಾಕಿದ್ದು, ಆದರೂ ಕೂಡ ತಪ್ಪು ಹೇಳಿದ್ರು. ರುಕ್ಮಿಣಿ ಸರದಿ ಬಂದು ಅವರ ಹತ್ರ ಏನಿಲ್ಲ, 3 ಎಲೆಯನ್ನ ನಮಸ್ಕಾರ ಮಾಡಿ ಕೃಷ್ಣನ ನೆನೆಸ್ಕೊಂಡು ತುಳಸಿ ಎಲೆಯನ್ನ ತಕ್ಕಡಿ ಮೇಲೆ ಇಟ್ಟು ಕೃಷ್ಣನ ತಕ್ಕಡಿ ಮೇಲೆ ಹಾಕ್ತಾರೆ. ಅಂದ್ರೆ ರುಕ್ಮಿಣಿಯ ಭಕ್ತಿ ವಜ್ರ ವೈಯಕ್ಕಿಂತ ಬಹಳ ದೊಡ್ಡದು ಅಂತ. ಹಂಗ ನಿಮ್ಮ ಪ್ರೀತಿ ವಿಶ್ವಾಸ ನಾವು ಮಾಡಿರೋ ಕೆಲಸಕ್ಕಿಂತ ಬಹಳ ದೊಡ್ಡದು. ಸಮೂಹಿಕ ಪರಿಸ್ಥಿತಿ ಹೆಂಗಿತ್ತು ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯುವ ನೀರಿದ್ದು ಬಹಳ ಸಮಸ್ಯೆ. ತಹಸೀಲ್ದಾರ್ ಕಚೇರಿ, ಎಸ್ಟೇಟ್ ಮಿನಿಸ್ಟರ್ ಕಚೇರಿ ಸೂಪರ್. ಅಷ್ಟರ ಮಟ್ಟಿಗೆ ರೋಷ ಸೊನ್ನೂರು ತಾಲೂಕಿನ ಜನರ ಸಭೆ ಕಟ್ಟೆ ಹೊಡೆದು ಬೆಂಕಿ ಹಚ್ಚುವಂತ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಕೂಡ ನಾವು ಬಂದಿದ್ವಿ. ಅದನ್ನೆಲ್ಲ ನೋಡಿ ನಾನು ವಿಧಾನ ಪರಿಷತ್ ಸದಸ್ಯರಿದ್ದಾಗಲೇ ಮೋಟಿ ತಾಲೂಕು ಮೂಲಕ ಒಂದು ಯೋಜನೆಯನ್ನ ಸಣ್ಣ ನೀರಾವರಿ ನಾವು ಮಾಡಿದ್ವಿ. ಆದ್ರೆ ನೀರು ಸಾಲಲ್ಲ ಅಂತ ಹೇಳಿ ಅದಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ನಾನು ಸಚಿವನಾಗಿ ಮಾಡಿ ಅದನ್ನ ವರದಾ ನದಿ ನೀರನ್ನ ನಾವು ಮೋಟಿ ತಾಲೂಕಿಗೆ ತಂದು ಮತ್ತು ಕುಡಿಯುವ ನೀರಿನ ಎಲ್ಲ ವಿಸ್ತರಣೆಯನ್ನ ಮಾಡಿದಾಗ ಹಲವಾರು ವರ್ಷದ ನೀರಿಕೆ ಅದು ಬಾಯಾರಿಕೆ ಕಡಿಮೆ ಆಯಿತು. ನಾನು ಒಂದು ಘಟನೆ ನೆನಪಾಗುತ್ತಿದ್ದೆ. 2014
2013 ಚುನಾವಣೆ ಆಯ್ತು. ಚುನಾವಣೆಗೆ 2 ತಿಂಗಳಿಗೆ ನಾನು ಇಲ್ಲಿ ಬಂದೆ. ಬಂದಾಗ ಸಮೂಹದಲ್ಲಿ ಒಂದು ರಸ್ತೆಯ ಅಡಿಗರಿಗೆ ಬಂದಿದ್ದೇನೆ. ಅಲ್ಲಿ ಅಲ್ಪಸಂಖ್ಯಾತ ತಾಯಂದಿರು ಬಹಳ ಜನ ಒಂದು ಸಣ್ಣ ಗಲ್ಲಿಯಲ್ಲಿ ನಿಂತಿದ್ರು. ಒಬ್ಬ 70-75 ವರ್ಷದ ತಾಯಿ ಬಂದಿದ್ರು. ನಾನು ಯಾರನ್ನ ಕೈಸ ಇಷ್ಟೇ ಕೇಳಿದೆ. मैं बहुत अच्छा हूँ बेटा, एक बात बोलना चाहता हूँ. मैं इस समूह को बहु बन के आया. ಅಂದ್ರೆ ಈ ಸಮೂಹಕ್ಕೆ ನಾನು ಸೊಸೆಯಾಗಿ 50 ವರ್ಷ. बाहर जाके पानी लेके आने का मुसीबत था. ನಾನು ಹೊರಗೆ ಹೋಗಿರೇ ನೀರು ತಗೋಬೇಕು, ಒಳ ತಗೊಂಡೋಗಿ ತುಂಬಿಸ್ಕೊಂಡು ಬರಬೇಕು. 50 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೆ. ನನ್ನ ಮಕ್ಕಳು ಅದನ್ನ ಮಾಡಿದ್ರು. ಎಲ್ಲಿ ನನ್ನ ಮೊಮ್ಮಕ್ಕಳಿಗೂ ಅದೇ ಪರಿಸ್ಥಿತಿ ಬಂದಿದೆ ಅಂತ ನಾನು ಚಿಂತೆ ಮಾಡ್ತಾ ಇದ್ದೆ. ನೀನು आगे भगवान जैसा आके हमको नल में पानी दिया है, आपका ನಾನು ಸೊಸೆಯಾಗಿ ಬಂದಾಗಿಂದ ನಾನು ಅಜ್ಜಿಯಾಗಿದ್ದೀನಿ. ಈಗ ಅದರ ಅವಕಾಶ ಸಿಕ್ಕಿದೆ. लेकिन मैं आपको वोट नहीं डाला. ಇದು ವಿಷಯದ ಪಾಪ ಸತ್ಯವೇ ಹೇಳಿದೆ. ಅವಾಗ ನಾನು ಒಂದು ಮಾತನ್ನು ಹೇಳಿದೆ, वोट से ज्यादा ताकत दुआ में है. वोट नहीं दिया तो ठीक है, लेकिन दुआ करो ಅಂತ ಹೇಳಿದೆ. ಹಂಗೆ ಜನಸಾಮಾನ್ಯರನ್ನ ಪ್ರೀತಿಸುವಂತ ನಾಯಕರು ವಿಂಗಡಿಸಿ ಜಾತಿ ಮತ ಪಂಥಗಳೆಲ್ಲ ವಿಂಗಡಿಸಿ ನೋಡುವಂತ ದುರ್ಬೀನಿಂದ ನೋಡುವಂತ ನಾಯಕರು ಸಿಕ್ಕರೆ ಖಂಡಿತವಾಗೂ ಅದು ಮಾರ್ಗ ಆಗ್ತದೆ. ನಾನು ಹೆಚ್ಚಿಗೆ ಮಾತನಾಡೋಲ್ಲ. ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತ ಒಬ್ಬ ನಾಯಕರಿದ್ದಾಗ ಆ ಕ್ಷೇತ್ರದ ಅಭಿವೃದ್ಧಿ ಬಹಳ ಸಾತ್ವಿಕ ರೀತಿಯಲ್ಲಿ ಅದು ಖಂಡಿತವಾಗೂ ಆಗ್ತದೆ. ಆದ್ರಿಂದ ಈ ಕ್ಷೇತ್ರ ಏನೇ ಅಭಿವೃದ್ಧಿ ಆಗಲಿ ನನಗಿರುವಂಥದ್ದು ಇಷ್ಟೇ. ನಾನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನ ಮುಖ್ಯಮಂತ್ರಿ ಆದಾಗ ಮಂಜೂರು ಮಾಡಿ 67 ಕೋಟಿ ರೂಪಾಯಿಯನ್ನ ನಾನು ಮಂಜೂರಾತಿ ಮಾಡಿದ್ದೇನೆ. ನಾನಿದ್ದಾಗ ಬಹುತೇಕವಾಗಿ ಕೆಲಸ ಮುಗಿದಿತ್ತು. ಈಗ ಸ್ವಲ್ಪ ತಡ ಆಗಿದೆ. ಕೂಡಲೇ ಈ ವರ್ಷ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ನಾನು ಮಾರ್ಚ್ ಒಳಗಡೆ ಪೂರ್ತಿ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸಮೂರಿಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಬೇಕು ಅನ್ನುವಂಥ ಆಸೆ ಇದೆ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಿದ್ರೆ ಆಯುರ್ವೇದಿಕ್ಗೆ ಈಗ ಹೆಚ್ಚಿನ ಬಹಳ ಮಹತ್ವ ಬರ್ತಾ ಇದೆ. ಡಿಗ್ರಿ ತೆಗೆದುಕೊಂಡು ಡಾಕ್ಟರ್ಗಳು ಎಲ್ಲ ಕಡೆ ಇದ್ದಾರೆ. ಮಕ್ಕಳು ಕಲಿಬೇಕಂತಾರೆ. ಖಾಸಗಿ ಕಾಲೇಜ್ ಹೋದ್ರೆ ಡೊನೇಷನ್ ಹೆಚ್ಚಿದೆ. ಅದು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಆಶೆಯಿಂದ ಆ ಕೆಲಸವನ್ನ ನಾನು ಮಾಡಿದ್ದೇನೆ. ಆದಷ್ಟು ಬೇಗನೆ ಅದಾಗಬೇಕು. ಎರಡನೇದಾಗಿ ನಮ್ಮ ಯುವಕರಿಗೆ ಕೆಲಸ ಕೊಡಲು ITI ಮಾಡರ್ನೈಸೇಷನ್ ಅನ್ನು ನಾನು ಮಂಜೂರಾತಿಯನ್ನು ಮಾಡಿದ್ದೆ. ಅದು ಕೂಡ ಖಂಡಿತ ಸಾಗಿದೆ. ಅದನ್ನು ಕೂಡ ಕೂಡಲೇ ಅದನ್ನ ಸುಮಾರು 30 ಕೋಟಿ ರೂಪಾಯಿದಲ್ಲಿ ಮಾಡರ್ನೈಸೇಷನ್ ಅನ್ನು ಪೂರ್ತಿ ಆಗಬೇಕು ಅನ್ನುವಂಥ ಆಸೆ ನಂದಾಗಿದೆ. ಉಳಿದಿದ್ದು ಹಾಸ್ಪಿಟಲ್ ಆಗ್ತಾ ಇರ್ತವೆ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾಡೋದಿಲ್ಲ. ಮತ್ತು ನಾನಿದ್ದಾಗ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಮಂಜೂರಾತಿಯನ್ನು ನಾನು ಸೌಲಭ್ಯ ಮಾಡಿದ್ದೆ. ಆದರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದೇನೆ. ಆದಷ್ಟು ಬೇಗನೆ ತಾಯಿ ಮಕ್ಕಳ ಆಸ್ಪತ್ರೆ ಸೌಲಭ್ಯ ಆದ್ರೆ, ಒಂದು 100 ಬೆಡ್ಡಿನ ಆಸ್ಪತ್ರೆ ಆದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ಬಡಜನ ಇರುವಂತದ್ದು, ಅಲ್ಪಸಂಖ್ಯಾತರು ಇರುವಂತಹ ಈ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥ ಮಾತನ್ನ ಹೇಳಿ ನಾವೆಲ್ಲ
ನನ್ನ ಜೊತೆಗೆ ಒಡನಾಟ ಎಲ್ಲ ಮಾಡಿದಂಥ ಎಲ್ಲರೂ ಇಲ್ಲಿ ನಿಮ್ಮನ್ನು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಿದೆ. ನನಗೆ ಶಿವನದಲ್ಲಿ ಮಾತು ಹೇಳಿ, ರಾಜಕಾರಣ ಮಾಡೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. 18 ವರ್ಷಕ್ಕೆ ಮತ ಹಾಕುವಂಥದ್ದು, ಅದು 18 ವರ್ಷಕ್ಕಿಂತ ಮುಂದೆ ರಾಜಕಾರಣ ಮಾಡ್ಬೋದು. ಅಂಬರೀಷ್ ಹೇಳ, ನೀವು 18 ವರ್ಷಕ್ಕೆ ರಾಜಕಾರಣ ಚಾಲು ಮಾಡಿ. 15 ವರ್ಷಕ್ಕೆ ಚಾಲು ಮಾಡ್ಬೋದು. 18 ವರ್ಷಕ್ಕೆ ಮತ ಇದ್ದು ರಿಟೈರ್ಮೆಂಟ್ ಇಲ್ಲೇ ಇಲ್ಲ. ಬಹಳ ಜನ ನ್ಯಾಷನಲ್ ಫ್ಲಾಗ್ ಎದೆ ಇಟ್ಕೊಂಡು ಹೋಗುವಂತ ಮಂದಿ ಬಹಳ. ಹೀಗಿರುವಾಗ ಕ್ವಾಲಿಫಿಕೇಶನ್ ಇಲ್ಲ. ಸರ್ಕಾರಿ ನೌಕರಿ ಮಾಡೋರು BA BSc ಮಾಡೋದು, ಪತ್ರಕರ್ತ ಡಿಗ್ರಿ ಎಲ್ಲ ಮಾಡಿದ್ರು. ಅದು ನಮ್ಗೇನಿಲ್ಲ. ನಮ್ಗೇನು 80 ಏನು ಬೇಕಂದ್ರೆ ಎಲ್ಲ ಕೊಟ್ಟರು ನಮ್ಮ. ಯಾಕೆ ಬೇಕು ರಾಜಕಾರಣ? ಈಗ ಯಾಕೆ ಅಂತ ಇನ್ನು ನಾವು ತಿಳ್ಕೊಂಡಿರೋದು ಬೇರೆ. ಸ್ವಲ್ಪ ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡಿದ್ರೆ ರಾಜಕಾರಣ ಹಿಂಗೆ ಬೇಕು ಅಂತಂದ್ರೆ ಸೇವಾ ಪ್ರಾರಂಭ ಮಾಡೋದಕ್ಕೆ ವಯಸ್ಸು ಬೇಕಾಗಿಲ್ಲ. ಯಾವುದೇ ವಯಸ್ಸನ್ನು ಪ್ರಾರಂಭ ಮಾಡಬೇಕು. ಜೀವನದಲ್ಲಿ ನೀವು ಶಕ್ತಿ ಇರುವಷ್ಟು ದಿನಗಳು ಜನರ ಸೇವೆ ಮಾಡಬೇಕು. ಅದಕ್ಕೆ ಈಗ ವಯಸ್ಸು ಇದ್ದಿಲ್ಲ. ಒಂದೊಮ್ಮೆ ಮನೆಗೆ ಕಿಟಕಿಗಿಲ್ಲ ಬರ್ತಾಗಿಲ್ಲ. ಯಾರು ನಿಮ್ ಸೇವೆ ಮಾಡುವಂತ ಇಚ್ಛಾಶಕ್ತಿ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸಾರ್ವಜನಿಕ ಜೀವನದಲ್ಲಿ ಇರ್ಬೋದು, ರಾಜಕಾರಣದಲ್ಲಿ ಇರ್ಬೋದು. ಇವತ್ತು ಆದರ್ಶ ರಾಜಕಾರಣಿಗಳು ಇದ್ದಾರೆ. ನಮ್ಮ ರಾಜಶೇಖರ್ ಸಿಂಧೂರು ಇದ್ದಾರೆ. ಅವ್ರೆಲ್ಲರೂ ಕೂಡ MLA ಆಗ್ಬೇಕಂತ ಅವ್ರು ಸಿಗಲ್ಲ. ಸಂದರ್ಭ MLA ಮಾಡಬೇಕು. ಆದ್ರೆ ನಾನು ಹೇಳಿದ್ರು ರಾಜಕಾರಣ ಮಾಡ್ತೇನೆ ಅನ್ನೋ ಉದ್ದೇಶ ಇರಲಿಲ್ಲ. ನಾನು ಬರೋದಕ್ಕೆ ಅವರು ಕೂಡ ಕಾರಣ. ಅವ್ರು ಹೇಳಿದ್ರು, ಬಸಣ್ಣ ನೀನ ಬರ್ಬೇಕು, ಇಲ್ಲದ್ರೆ ಒಂದೊಂದಿಲ್ಲ, ನೀವು ಬಂದು ನಾನು ಕೊಡ್ತೀನಿ, ನಾನು ಚುನಾವಣೆ ಮಾಡ್ತೀನಿ. ಅಪ್ಪ ಹೇಳ್ಯಾರ, ನಿಮ್ಮ ತಂದೆಯವ್ರದ್ದು ಬಹಳಷ್ಟು ವಕೀಲಿಕೆಯಲ್ಲಿ ನಮ್ಗೆಲ್ಲ ಸಹಾಯ ಆಗಿದೆ, ಆದ್ರಿಂದ ನೀವು ಬರಬೇಕು ಅಂತಂದು ಪಾಪ ನನ್ನ ಕರೆದು ನನಗೆ ಸಹಾಯವನ್ನು ಮಾಡಿ ಒಂದು ರೀತಿಯಲ್ಲಿ ನನ್ನ ಜೊತೆಗೆ ನಿಂತು ಅವರು ಸಹಾಯ ಮಾಡಿದ್ರಿಂದ ನಾನು ಎಂದೂ ಕೂಡ ಮರೆಯುತ್ತಿಲ್ಲ. ಹೀಗೆ ರಾಜಕಾರಣದಲ್ಲಿ ಆದರ್ಶದ ಜನನೂ ಇದ್ದಾರೆ, ಕೊನೆವರೆಗೂ ರಾಜಕಾರಣವೇ ಉಸಿರನ್ನುವಂತ ಜನನೂ ಇದ್ದಾರೆ. ಆದ್ರೆ ಯಾರು ಜನರಿಗೆ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾರ ಅವರು ಶಾಶ್ವತವಾಗಿ ಉಳಿತಾರೆ. ಈಗ ನೋಡ್ರಿ, ಕರ್ನಾಟಕದಲ್ಲಿ ಸುಮಾರು ಒಂದು 500ಕ್ಕಿಂತ ಹೆಚ್ಚು ಜನ ಮಂತ್ರಿಗಳಾಗಿದ್ದಾರೆ. ಎಲ್ಲ ಹೆಸರು ನೆನಪಿರ್ತಾರೆ. ಆದ್ರೆ ಒಂದು 15-20 ಜನ ಮಂತ್ರಿಗಳ ಹೆಸರು ನೆನಪಿರ್ತಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಅದನ್ನು 7 ಜನ ಹೆಸರು ನೆನಪಿಲ್ಲ. ಹಂಗೆ ಜನರು ಮನದಾಳದಲ್ಲಿ ಹೆಸರು ಮಾಡುವಂತ ಕೆಲಸವನ್ನು ಮಾಡಿದವರು ಮಾತ್ರ ಇವತ್ತು ಶಾಶ್ವತವಾಗಿ ಕಾಲಾತೀತವಾಗಿ ಅವರು ಇರಕ್ಕೆ ಸಾಧ್ಯ ಇದೆ. ಆ ಕೆಲಸ ಮಾಡುವಂತ ಶಕ್ತಿ ಭಗವಂತ ನಾನು ಕೊಡ್ಲಿ ಅಂತ ನಾನು ಬೆಟ್ಕೊಡ್ತೇನೆ. ಇವತ್ತು ಸವಣೂರು ತಾಲೂಕ ಒಂದು ಮಂತ್ರಿ ತಾಲೂಕು ಹಾಕಬೇಕು, ಅಭಿವೃದ್ಧಿ ಆಗಬೇಕು. ಈ ಭಾಗದ ಸವಣೂರು ಆದಂಗೆ ಆ ಕಡೆ ಆಗಬೇಕು. ಇನ್ನು ಅಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿದ್ದಾವೆ. ನಾನು MP ಕ್ಷೇತ್ರದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಲಿ, ಸಂಘ ಸಂಸ್ಥೆಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆದಿ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿ ಅಂತ ನಾನು ಹಾರೈಸಿ, ನಾನು ರೈತ ವಿದ್ಯೆಯನ್ನು ಮಾಡಿದ್ದೆ. ಬಹಳಷ್ಟು ಜನ ರೈತ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು. ಅದು ನಿಂತು ಹೋಗಿದೆ, ಅದು ಪ್ರಾರಂಭ ಆಗಬೇಕು. ಒಳ್ಳೆಯ ಕೆಲಸ ಯಾವುದೇ ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಬಂದಾಗ ಅದು ಮುಂದುವರಿಬೇಕು. ಯಶಸ್ವಿ ಯೋಜನೆ SF ಕೃಷ್ಣ ಅವರು ಮಾಡಿದ್ರು, ನೋಡ್ತೀನಿ. ನಾನು ಬಂದ ಮೇಲೆ ರೈತರಿಗೆ ಅನುಕೂಲ ಆಗುತ್ತೆ ಯಶಸ್ವಿ ಯೋಜನೆ ಪ್ರಾರಂಭ ಮಾಡಿ.
ಏನು ಹಿಂದಿನ ಸರ್ಕಾರ ಮಾಡಿದೆ ಅಂತ ನಾನು ನಿರ್ಲಕ್ಷ್ಯ ಮಾಡಿದೆ. ಒಳ್ಳೆ ಕೆಲಸ, ಜನರಿಗೆ ಆಗುವಂತ ಕೆಲಸ, ರೈತರಿಗೆ, ಕೂಲಿಗಾರರಿಗೆ ಒಳ್ಳೆ ಕೆಲಸ ಆಗುವಂತದ್ದು ಬಹಳ ಮುಖ್ಯ. ನಾನು ಲೋಕಸಭಾ ಸದಸ್ಯನಾಗಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿರದೆ ನನ್ನ ಒಂದು ಪುಣ್ಯ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬರುವಂತಹ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ, ನಿಮ್ಮ ಜೊತೆಗೆ ಹೆಚ್ಚಿನ ಸಮಯವನ್ನು ಇರುವ ಮುಖಾಂತರ ನನ್ನ ಸೇವೆ ಕಾರ್ಯಗಳನ್ನ, ನಮ್ಮ ಟ್ರಸ್ಟಿನ ಸೇವೆ ಕಾರ್ಯಗಳನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಆ ಸಂಕಲ್ಪವನ್ನ ಇವತ್ತು ಹುಟ್ಟಿದ ದಿನದಂದು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ತಾವೆಲ್ಲರಿಗೂ ವಂದಿಸಿ